ನಾವಿಲ್ಲಿ ತುಂಬ ಸಮಯದ ನಂತರ ಬಂದದ್ದು. ಅಂದರೆ ನಾನು 10th ಅಲ್ಲಿರುವಾಗ ಇಲ್ಲಿಗೆ ಬರ್ತಿದ್ದೆ ಬಸತ್ತು. ಸಿ ಈಗ ಸಹ ಅದೇ ಟೇಸ್ಟ್ ಉಂಟಾ ಅಂತ. ಸೇಮ್ ಅದೇ ಟೇಸ್ಟ್ ಉಂಟು. ಇಟ್ಸ್ ಟೂ ಗುಡ್. ಇಲ್ಲಿ ಪುತ್ತೂರಲ್ಲಿ ಓಲ್ಡ್ ಸಂಜೀವ್ ಶೆಟ್ಟಿಯ ಮುಂದೆ ಬೆಳಿಗ್ಗೆ ಎದ್ದು ನಾನು ಫ್ರಿಜ್ನ ಡೀಪಾಗಿ ಕ್ಲೀನ್ ಮಾಡಿದೆ. ಸೊ ಎಲ್ಲ ಇಲ್ಲಿ ಹಾಕಿದ್ದೇನೆ, ಒಂದು ರಟ್ಟಿನ ಮೇಲೆ ಹಾಕಿದ್ದೇನೆ ನೋಡಿ. ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕೂಡ ಹಾಗೆ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ನೀರಿದೆ ಇಲ್ಲಿ ನೋಡಿ. ಸೊ ಇಲ್ಲಿ ಕೂಡ ಅಷ್ಟೇ. ಇದು 3 ತಿಂಗಳಾಯಿತು ನಾನು ಇಲ್ಲಿಗೆ ಬಂದು. ಸೊ ಕ್ಲೀನ್ ಮಾಡಿರಲಿಲ್ಲ ಫ್ರಿಜ್. ಅಂದರೆ ಸ್ವಲ್ಪ ಮೇಲಿಂದ ಮೇಲೆ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೇ, ಇಷ್ಟು ಡೀಪಾಗಿ ಕ್ಲೀನ್ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಇಷ್ಟು ಡೀಪಾಗಿ ನೋಡಿ ಕ್ಲೀನ್ ಮಾಡಿದ್ದೇನೆ. ಫ್ರಿಜ್ ಹೊಸತ್ರ ಥರ ಆಯಿತು. ಹಾಗೆ ಅದರ ಜೊತೆ ಬಟ್ಟೆ ಕೂಡ ಒಗಿತಾ ಇದ್ದೇನೆ ನೋಡಿ. ಬಿಸಿಲು ಹೇಗಿದೆ ನೋಡಿ. ಬಟ್ಟೆ ಕೂಡ ಒಗಿತಾ ಇದ್ದೇನೆ. ಮೋನಿಶಾ ಬಟ್ಟೆನ ಹಾಕ್ತಾ ಇದ್ದಾಳೆ. ಓ ಅಲ್ಲಿದ್ದಾಳೆ ನೋಡಿ. ಸೊ ಬಿಸಿಲು ನೋಡಿ ತುಂಬ ಜೋರಾಗಿದೆ. ಫೈನಲಿ ಫ್ರಿಜ್ ಕ್ಲೀನ್ ಆಯಿತು. ಇದ್ದದನ್ನೆಲ್ಲ ತೆಗೆದೆ ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಈಗ ಇಷ್ಟೇ ಇರೋದು, ಏನು ಬೇರೆ ಏನೂ ಇಲ್ಲ. ಸಂಜೆ ತಿಂಡಿ ಬ್ಲ್ಯಾಕ್ ಟೀ ಎಷ್ಟಿದೆ ನೋಡಿ, ತುಂಬ ಇದೆ. ಓಕೆ ನೋಡಿ, ನಿನ್ನೆ ನೀಲ್ ಪೇಂಟ್ ಹಾಕಿದ್ದೆ, ಇವತ್ತು ಹೋಗಿದೆ. ಸೊ ಮತ್ತೆ ಈಗ ನೀಲ್ ಪೇಂಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ರಿಮೂವರ್ ಇದೆ ನೋಡಿ. ನೀನು ತೋಚಿಸಿ ರಿಮೂವರ್ ಇದೆ, ಯಾವುದೋ ಒಂದು ಆರ್ಡಿನರಿ ರಿಮೂವರ್. ಸೊ ಈಗ ಇದನ್ನು ತೆಗೆದು ನೀಲ್ ಪೇಂಟ್ ಹಾಕಬೇಕು. ನೈಟ್ ನನಗೆ ಮೋನಿಶಾ ಇಲ್ಲಿ ಐಬ್ರೋ ಶೇಪ್ ಮಾಡ್ತಾ ಇದ್ದಾಳೆ ನೋಡಿ. ಅವಳು ಸ್ವಲ್ಪ ನೋಡಿ ಕಲ್ತ್ಕೊಂಡ್ಳು. ಇದನ್ನು ನಾನು ಲಾಸ್ಟ್ ಟೈಮು ದುಬೈ ಮಾರ್ಕೆಟಿಗೆ ಹೋದಾಗ ಇಟ್ಕೊಂಡು ಬಂದಿದ್ದೆ. ಮಂಗಳೂರಿಗೆ ಹೋದಾಗ, ಮಂಗಳೂರಲ್ಲಿ ದುಬೈ ಮಾರ್ಕೆಟ್ ಏನಿದೆ ನೋಡಿ, ಅಲ್ಲಿಂದ ಇಟ್ಕೊಂಡು ಬಂದಿರುವಂಥದ್ದು. ಸೊ ಇದು 3 ಏನೋ ಇಟ್ಕೊಂಡು ಬಂದಿದ್ದೇವೆ. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿದೆ. ನಾನು ಖಾಲಿ ಮೆಹಂದಿ ಅಂತ ಹೇಳುವಾಗಲೇ ಇವರು ನಿದ್ದೆ ಬಂದಿದೆ. ನನ್ನ ಮೆಹಂದಿ ಇದು ನಾನು ಮಿರ್ಚಿ ಮೆಹಂದಿ ಇಟ್ಟದ್ದು. ನಾಳೆ ನೋಡುವ ಹೇಗಿರ್ತದೆ ಅಂತ. ಗುಡ್ ನೈಟ್ ಜಬ್ರಿ, ಬಾಯ್. ಮೋನಿಶಾ ನಿನ್ನೆ ರಾತ್ರಿ ನನಗೆ ಮೆಹಂದಿ ಇಟ್ಟಿದ್ಲು. ಅದು ಏನದು, ಅದರ ಹೆಸರು ಎಂಥದ, ಮಿರ್ಚಿ. ಸೊ ಇದನ್ನು ಅವಳ ಕೈಗೆ ಆ್ಯಕ್ಚುಲಿ ಇಡಬೇಕು ಅಂತ ಇತ್ತು ಅವಳಿಗೆ. ಅಮ್ಮ ನಾನು ನಿಮ್ಗೊಮ್ಮೆ ಟ್ರೈ ಮಾಡಿ ನೋಡ್ಬೋದಾ ಅಂತ ಹೇಳಿದ್ಲು. ಸೊ ಹಾಗಾಗಿ ಹೇಳಿದೆ ನಾನು ಕೂಡ, ಸರಿ ಆಯಿತು ಮಾಡಿ ನೋಡು ಅಂತ. ನೋಡಿ ಈ ರೀತಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಸೊ ಇವತ್ತು ನಮಗೆ ಒಂದು ಎಂತಕ್ಕೆ ಹೋಗಲಿಕ್ಕೆ, ಸೀಮಂತಕ್ಕೆ ಹೋಗಲಿಕ್ಕೆ. ಸೊ ನಾವು ಶ್ರೀಮಂತಕ್ಕೆ ಹೊರಟ್ವಿ. ನಾನಿದ್ದು ಡ್ರೆಸ್ ಹಾಕಿದ್ದೆ, ನೀವು ನೋಡಿದ್ದೀರಾ. ಅಮ್ಮ ಪರ್ಪಲ್ ಕಲರ್ ಹಾಕಿದ್ದಾರೆ. ಸೊ ಅಲ್ಲಿವರೆಗೆ ತಲುಪುವಾಗ ನಾನು ಬ್ಲ್ಯಾಕ್ ಹಾಕ್ತೇನೆ. ಹೆಲ್ಮೆಟ್ ಎಂತಕ್ಕೆ ಬಸ್ ಒಳಗೆ ಹೋಗ್ತಿದ್ದಾರೆ ಅಮ್ಮ. ಇದು 2ನೇ ಸರ್ತಿದ್ದು. ಎಂಗೊಂಜಿ ಶಾಲ ಕನ್ಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಓಲ್ಲ. ಯಾಕೆಂದರೆ ಅಲ್ಲಿವರೆಗೆ ತಲುಪುವಾಗ ನಾನು ಫುಲ್ ಟ್ಯಾನ್ ಆದರೆ ಮತ್ತೆ. ಸೊ ಹೆಲೋ ಅಂತ ಕಾಣುದಿಲ್ಲ ಮಾರೆ. ಇವರು ನನಗೆ ಹೊಡಿಲಿಕ್ಕೆ ಬಂದು. ಫೈನಲಿ ರೀಚ್ ಆದ್ವಿ ನೋಡಿ.
ಬರಬೇಕಾದ್ರೆ ಎದುರಲ್ಲಿ ಜ್ಯೂಸ್ ಕಂಡಿತ್ತು, ತುಂಬಾ ಖುಷಿ ಅನ್ನಿಸ್ತು. ಒಮ್ಮೆ ಕೋಲ್ಡ್ ಅನಿಸಿತ್ತು, ಯಾಕಂದರೆ ಹೊರಗಡೆಯಿಂದ ತುಂಬ ಬಿಸಿಲಿತ್ತು. ಸೊ ಹಾಗೆ ಜ್ಯೂಸ್ ಕುಡ್ಕೊಂಡು ಒಳಗೆ ಬಂದ್ವಿ. ಬಟ್ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ನೋಡಿ ಅತ್ತೆ ಮಗಳು ಮತ್ತು ಅತ್ತೆ ಬಂದರು. ಸೊ ಇಲ್ಲಿ ಅತ್ತೆ ಮಗಳು ಮತ್ತು ಅತ್ತೆ ಏನೋ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಜನ ಇದ್ದರು, ಮಾತ್ರ ಸ್ವಲ್ಪ ಹೊತ್ತಾಗಿ ಬಂದಿದ್ದರು. ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಅತ್ತೆ ಮಗನ ಹೆಂಡತಿಯ ಶ್ರೀಮಂತಕ್ಕೆ ಅಂತ ಬಂದಿದ್ವಿ. ಸೊ ಇಲ್ಲಿ ತಮ್ಮನ ಮಗ ನೋಡಿ ಕೈಯಲ್ಲಿ ಗಾಡಿಯ ಕೀ ಇಟ್ಕೊಂಡು ಹೋಗಿ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾನೆ ನೋಡಿ. ಅಲ್ಲಿ ಮೇಲೆ ಸ್ಟೇಜಲ್ಲಿ ನನ್ನ ಅಪ್ಪ ಇದ್ದರು, ಹಾಗೆ ಅವರನ್ನು ಹುಡುಕೊಂಡು ಹೋಗ್ತಾ ಇದ್ದಾನೆ. ಸೊ ತುಂಬ ಖುಷಿಯಲ್ಲಿ ಅಲ್ಲಿ ಹೋದಾಗ ಅವನಿಗೆ ಏನು ಕನ್ಫ್ಯೂಸ್ ಆಯಿತು ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿಂದ ಮತ್ತೆ ಈ ಕಡೆ ಬರ್ತಾ ಇದ್ದಾನೆ ನೋಡಿ. ತುಂಬ ನಟ್ಕಟ್ಟಿದ್ದಾನೆ, ಖುಷಿ ಆಗ್ತದೆ, ಒಳ್ಳೆ ಟೈಮ್ ಪಾಸ್ ಆಗ್ತಾಯಿತ್ತು ಇವನಿದ್ದರಿಂದ. ಅತ್ತೆ ಮಗನ ಹೆಂಡತಿ ನೋಡಿ ಚೈತ್ರ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು, ಹಾಗೆ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ನೋಡಿ. ಇಲ್ಲಿ ನಾವಿಬ್ಬರು ಹಾಗೆ ಅತ್ತೆ ಮಗ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಅವನಲ್ಲಿ ಹೇಳಿದೆ ಫೋಟೋ 2 ತೆಗಿ ಅಂತ, ಬಟ್ ಅವ್ನು ಫೋಟೋ ಯಾವುದು ತೆಗಿಲಿಲ್ಲ, ವಿಡಿಯೋ ಮಾತ್ರ ಮಾಡ್ದ. ಸೊ ನನ್ನ ಮಗಳಲ್ಲಿ ಮಾತಾಡ್ತಾ ವಿಡಿಯೋ ಮಾಡ್ತಾ ಇದ್ದಾನೆ. ಅವನಲ್ಲಿ ಫೋಟೋ ತೆಗಿಬೇಕು ಅಂತ ಹೇಳಿದ್ವಿ, ಬಟ್ ಅವನು ಫೋಟೋ ತೆಗಿಲಿಲ್ಲ, ವಿಡಿಯೋ ಮಾತ್ರ ಮಾಡ್ದ. ಸೊ ಮಗಳಲ್ಲಿ ಹೇಳ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತೇಳಿ. ಹಾಗೆ ಇವಳು ನನ್ನ ಅತ್ತೆಯ ಮಗಳ ಮಗಳು ಶನಯ ಅಂತೇಳಿ. ಸೊ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಊಟ ಮಾಡುವ ಅಲ್ಲಿಗೆ ಬಂದ್ವಿ. ಊಟ ಅಂತೂ ಸೂಪರ್ ಆಗಿತ್ತು. ಸೂಪರ್ ಅಂದರೆ ತುಂಬ ಸೂಪರ್ ಆಗಿತ್ತು. ಮೋನಿಶನನ್ನು ನೋಡಿ ಅವಳು ಬಿಸಿಲಿಗೆ ಕಪ್ಪಾಗ್ತಾಳೆ ಅಂತೇಳಿ ರೆಡಿ ಆಗ್ತಾ ಇದ್ದಾಳೆ. ಸೊ ನಮ್ಮದು ಇಲ್ಲಿಯ ಕಾರ್ಯಕ್ರಮ ಮುಗೀತು, ಇನ್ನು ಮನೆಗೆ ಹೋಗುವ ಸರದಿ. ನೋಡಿ ಎಷ್ಟು ಬಿಸಿಲಿದೆ ನೋಡಿ ಇಲ್ಲಿ. ಓ ದೇವ, ಇನ್ನು ಮನೆ ತನಕ ಹೋಗಬೇಕೇ, ಹೋಗದಿದ್ದರೆ ಆಗೋದಿಲ್ಲ ಅಲ್ಲ. ಸೊ ರೆಡಿ ಆಗ್ತಾ ಇದ್ವಿ ಇಬ್ಬರು ಕೂಡ ಗಾಡಿಯಲ್ಲಿ ಹೋಗಲಿಕ್ಕೆ ಅಂತೇಳಿ. ಆಮೇಲೆ ಸಿಗೋಣ. ಇವರು ಇದರೊಳಗೆ ಹೋಗಿ ಬಂದು ಇದು ಜಂಬು ನೇರಳೆ ಅಂತ ಹೇಳುದು ನಮ್ಮಲ್ಲಿ. ತುಂಬ ಸೊ ಇಲ್ಲಿ ತುಂಬ ಕೆಳಗೆ ಬಿದ್ದುಂಟು. ಒಂದು ಚೆಂಡು ಪೂ ನಮ್ಮ ಹಾಕೊಂಡು ಬೆಳಗ್ಗಿನ ತಿಂಡಿ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ತುಂಬ ದಿನದಿಂದ ನನ್ನಲ್ಲಿ ಹೇಳ್ತಾ ಇದ್ಲು, ಒಮ್ಮೆ ಫ್ರೈಡ್ ರೈಸ್ ಮಾಡಿಮ್ಮ, ತುಂಬ ದಿನ ಆಯಿತು ಮಾಡದೆ ಅಂಥೇಳಿ. ಸೊ ಹಾಗಾಗಿ ಇವತ್ತು ನಮಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ ನೋಡಿ. ಹಾಗೆ ಆ ಕಡೆ ಟೀ ಇದೆ, ಸ್ವಲ್ಪ ತೋರಿಸ್ತೇನೆ ಅಂತ ಹೇಳಿದ್ಲು. ಅವಳಿಗೆ ತುಂಬ ಖುಷಿ ಫ್ರೈಡ್ ರೈಸ್ ಮಾಡಿದ್ರು ಅಂಥೇಳಿ. ನೋಡಿ ಅವಳು ಹೇಗೆ ಮಾಡ್ತಾ ಇದ್ದಾಳೆ ಅಂತ. ಸೊ ನೋಡಿ ಪೇರಳೆ ಹಣ್ಣಿನ ಜ್ಯೂಸ್ ನೋಡುವ, ಈ ಬಾಟಲ್ಗೆ ಹಾಕೋಣ, ಈ ಗ್ಲಾಸಿಗೆ ಹಾಕೋಣ. ಟೇಸ್ಟ್ ಹೇಗಿದೆ ನೋಡೋಣ. ಇದು ಯಾರಿಗೆ ಇಷ್ಟ ಆಗ್ಬೋದು ಅಂದರೆ, ಪೇರಳೆ ಹಣ್ಣು ಯಾರಿಗೆ ಇಷ್ಟ ಇದೆ ನೋಡಿ ಅವರಿಗೆ ತುಂಬಾ ಇಷ್ಟ ಆಗ್ಬೋದು. ನನಗೆ ಪೇರಳೆ ಹಣ್ಣು ಇಷ್ಟ. ಸೊ ತುಂಬಾ ಚೆನ್ನಾಗಿದೆ. ಇದನ್ನು ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತದೆ. ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿ ಇರಬಹುದು ಅಂತ. ಇನ್ನೂ ಕೂಡ ಇದು ಹೇಗೆ ಅನಿಸ್ತದೆ ಅಂದರೆ, ಕುಡಿದಾಗ ಈ ಬಾದಾಮ್ ಜ್ಯೂಸ್ ಎಲ್ಲ ಕುಡಿತೇವಲ್ಲ ಆ ಲೆವೆಲಿಗೆ ಇತ್ತು, ಅಷ್ಟು ಚೆನ್ನಾಗಿದೆ.
ನಿನ್ನೆ ಮೋನಿಶಾ ಎಲ್ಲ ಬಟ್ಟೆ ಒಗ್ದದನ್ನು ಒಣಗಕ್ಕೆ ಹಾಕ್ತಾ ಇದ್ಲು. ಇವತ್ತು ಯಾರೂ ಇಲ್ಲ, ನಾನೊಬ್ಬಳೇ ಇದ್ದೇನೆ. ಸೊ ಬಟ್ಟೆ ಒಣಗಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಇದೆ ಇನ್ನೂ ಕೂಡ ಒಣಗೋಕ್ಕೆ ಹಾಕಲಿಕ್ಕೆ. ತುಂಬ ಬಿಸಿಲಿದೆ, ನಿಲ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಫ್ಯಾನ್ ಹಾಕೋಣ. ಹಾಗೆ ಈ ವಿಡಿಯೋ ಕೂಡ ನಾನು ಎಂಡ್ ಮಾಡಿರಲಿಲ್ಲ, ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದನ್ನು ಮರ್ತು ಹೋಗ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರ್ತು ಹೋಗ್ತೀರಾ. ಸೊ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.